ಯಾವಾಗ್ಲೂ ನೇರವಾಗಿ ಮಾತಾಡಿ ಜನರ ಮನಸ್ಸನ್ನು ಗೆದ್ದಿರೋ ಹಿಂದೂ ಹುಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಇತಿಹಾಸ ಹೇಳುತ್ತಾ ಜನರಿಗೆ ಬೇರೆ ಬೇರೆ ವಿಚಾರಗಳ ಅರಿವು ಮೂಡಿಸುತ್ತಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತಾ ದಲಿತರು ಸ್ವಾತಂತ್ರ್ಯ ಮುಂಚೆ ಹೇಗಿದ್ರು, ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಏನೇನು ಆಗಿತ್ತು, ಆ ವೇಳೆ ಕೆಲ ಹಿಂದೂ ದಲಿತರು ಪಾಕಿಸ್ತಾನದಲ್ಲೇ ಇದ್ದಾಗ ಅವರ ಮೇಲೆ ಹೇಗೆಲ್ಲ ದೌರ್ಜನ್ಯ ಆಯಿತು, ಅದಕ್ಕೆ ಪಾಕಿಸ್ತಾನದ ಪ್ರಧಾನಿ ಏನೆಲ್ಲ ಅಂದಿದ್ದ ಅನ್ನೋ ಬಗ್ಗೆ ಮಾತಾಡಿ ಅಂಬೇಡ್ಕರ್ ಬಗ್ಗೆನೂ ಅನೇಕ ವಿಚಾರಗಳನ್ನು ಜನರ ಮುಂದೆ ಹಂಚಿಕೊಂಡ್ರು. ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ಅವ ಮೊಹಮ್ಮದ್ ಅಲಿ ಜಿನ್ನಾ ಏನು ಆಶೆ ದಲಿತ ಈ ಪಾಕಿಸ್ತಾನ ಬರ್ಬೋದು, ನಾವು ಮುಸ್ಲಿಮರು ದಲಿತರು ಹಂಗಾಗಿ ನಾವೆಲ್ಲ ನಿಮ್ಗೆಲ್ಲ ರೀತಿ ಸೌಲಭ್ಯ ಕೊಡ್ತೀವಿ, ನಿಮ್ಗೆ ಸಮಾನವಾಗಿ ನೋಡ್ಕೊತೀವಿ ಹೇಳಿ ದುಡ್ಡಿರ್ತಾರೆ. ಅದನ್ನ ನಂಬಿ ದುಡಿನಾಥ್ ಮಂಡಲ್ ಕೂಡ ಕೆಲವೊಂದು ಸಾವಿರಾರು ಗಂಟೆ ದಲಿತರು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಪಾಕಿಸ್ತಾನದಾಗ ನಿಲ್ಲುತ್ತಾರೆ. ಮುಂದೆ ಪಾಕಿಸ್ತಾನ ಸರ್ಕಾರ ರಚನೆ ಆಗ್ತದೆ. ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿಯಾಗಿ ದುಡಿನಾಥ್ ಮಂಡಲ್ ಆಗ್ತಾರೆ. ಮುಂದೆ ದುಡಿನಾಥ್ ಮಂಡಲ್ ಅವರು ಕಾನೂನು ಮಂತ್ರಿ ಆದಾಗ ಅವ್ರಿಗೆ ಕ್ಯಾಬಿನೆಟ್ ಮೀಟಿಂಗ್ ಕೈಗೊಳ್ಳಬೇಡ, ಅವ್ರೊಳಗೆ ಚರ್ಚೆ ಮಾಡಿ ಇನ್ನೂ ಬಂದಿಲ್ಲ. ಅವರು ಅಷ್ಟೇ ಯಾವ ಮೀಟಿಂಗ್ ಕೈಗೊಂಡು ನಾನೇನು ನೋಡೋದಿಲ್ಲ. ಅಪ್ರಾಗ ಮೊಹಮ್ಮದ್ ಅಲಿ ಜಿನ್ನಾ ಬರ್ತಾರೆ. ಮುಂದೆ ಅವತ್ತು ಅಲ್ಲಿನ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರಧಾನಮಂತ್ರಿಗಳಿಗೆ ಹೋಗ್ತಾರೆ ದುಡಿನಾಥ್ ಮಂಡಲ್. ಈಗ ನಮ್ಗೆ ಅನ್ಯಾಯ ಆಗತ್ತೆ, ನಮ್ಮ ದಲಿತರ ಹೆಣ್ಮಕ್ಳನ್ನ ಅತ್ಯಾಚಾರ ಆಗಲ್ಲ, ನಮ್ಮ ದಲಿತರನ್ನ ಕಡೆ ಹೋಲಿಕೆ ಆಗತ್ತೆ, ಅದಕ್ಕೆ ರಕ್ಷಣಾ ಕೊಡೋದು ಯಾರೋ ಪಾಕಿಸ್ತಾನದ ಕಾನೂನು ಮಂತ್ರಿಗೆ ಪರಿಸ್ಥಿತಿ. ಆ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನ್ ಹೇಳ್ತಾನ ನಮ್ಮ ದುಡಿನಾಥ್ ಮಂಡಲ್ ಅವ್ರಿಗೆ, ನೀವು ಯಾಕೆಲ್ಲ ಏನು ನಾವು ಹೀಗೆ ಹೋಗಿ ನಮ್ಮದಲ್ಲಿ ದಿನ ಗೋರಿನಾಗ ಹೋಗ್ತೇವೆ ಅವ್ನ ಹೆಸರು. ಮುಂದೆ ಪಾಪ ರಾಜೀನಾಮೆ ಬರ್ತು, ವಾಪಸ್ ಭಾರತಕ್ಕೆ ಬಂದು ಉತ್ಸಾಹ ಒಂದು ಭಾರತದಲ್ಲಿ ಅವ್ರು ಜೀವನ ಕೊಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಹೇಳಿದ್ರು, ಏನೇ ಇದ್ರು ಎಲ್ಲರೂ ಜಗಾಡು ಒಂದೇ ಒಂದು ಅವ್ರು ಜ್ಞಾನೋದಯ ಆಗ್ತದೆ ಅಂತ ಹೇಳಿ. ಈಗ ನಮ್ಗೆಲ್ಲ ಜ್ಞಾನೋದಯ ಆಗಿರ್ತೈತಿ, ಬಂದು ಹೋಗಿದ್ವಿ ಹೌದೆಲ್ಲ ಅಂಬೇಡ್ಕರ್ ಹೇಳಿ ಸಾಕಾಗಿತ್ತಲ್ಲ. ಅದಕ್ಕೆ ಅಂಬೇಡ್ಕರ್ ಒಂದು ದೊಡ್ಡ ಅದು ನೇರ ಯಾವಾಗಲೂ ನಾ ಹೇಳಿದ್ರಲ್ಲ ಅಂತ ಸರಿ. ಅಂಬೇಡ್ಕರ್ ಅಂತ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ನೀವಂತ ಆಗಿದ್ದು ದೇಶದ ದುಡ್ಡೇ ಗೊತ್ತಿಲ್ಲ. ಯಾಕೆ ಬಂದ್ರೆ ಅಂಬೇಡ್ಕರ್ ಒಂದು ದೊಡ್ಡ ವಿಷನ್ ಇತ್ತು, ಒಂದು ಮುಂದೆ ಭವಿಷ್ಯದ ಭಾರತದ ಬಗ್ಗೆ ಕಲ್ಪನೆ ಇತ್ತು. ಅವ್ರನ್ನ ನೋಡಿ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ದಿಲ್ಲಿಯಲ್ಲಿ ಅವ್ರು ತಿಳ್ಕೊಂಡ್ರೆ ಒಂದು 3 ಕೋಟಿ ಜಾಗತ್ತಿಲ್ಲ. ಅದೇ ಗಾಂಧಿಗೆ ನಾವು 200 ಎಕರೆ, ನೆಹರೂಗೆ 200 ಎಕರೆ, ರಾಜೀವ್ ಗಾಂಧಿಗೆ 3 ಎಕರೆ, ಸಂಜಯ್ ಗಾಂಧಿಗೆ, ಇಂದಿರಾ ಗಾಂಧಿಗೆ ಎಲ್ಲ 300 ಎಕರೆ ನಮ್ಮ ದಿಲ್ಲಿಗೆ ಬರೀ ಅವ್ರನ್ನ ಆದ್ರೆ ಅಂಬೇಡ್ಕರ್ ಅವರು ದೇಶದ ಸಂವಿಧಾನ ಬರೋದಿಲ್ಲ, ಅಲ್ಲಿ ಮಾನ್ಯ ಮಾಡಲಿಕ್ಕೆ ಜಾಗ ಬಂದಿಲ್ಲ. ಅವರ ಪಾರ್ಥಿವ ಶರೀರನ ಮುಂಬೈ ತರಲಿಕ್ಕೆ ವಿಮಾನದಾಗ ಒಂದು ಜಾಗ ತಂದಿಲ್ಲ. ಅವ್ರು ಅಂಬೇಡ್ಕರ್ ಆ ಕಾರ್ ಮಾಡಿ 4,000 ರೂಪಾಯಿ ಕಾರ್ ಮಾಡ್ತಾರೆ. ಅದನ್ನೇ ಏನಿದೆ ಅಂತ ರೊಕ್ಕ ತುಂಬಿ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರನ ಮುಂಬೈದಾಗ ತಂದು ಯಾರು ಇಲ್ಲ ಒಂದು ಚೌಪಾಟಿ ಒಳಗೆ ಅವ್ರ ಅಂತ್ಯಕ್ರಿಯೆ ಮಾಡ್ತಾರೆ. ಅವಾಗ ಅದನ್ನಾಗ ಲಕ್ಷಾಂತರ ಜನ ಅಂಬೇಡ್ಕರ್ ಅವರ ಅಭಿಮಾನಿಗಳು ಸೇರ್ತಾರೆ. ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿರುವಂತ ಈ ಅಸ್ಪೃಶ್ಯತೆ, ಮೂಢನಂಬಿಕೆ ಇಂಥದ್ರ ಮಾತಾಡ್ತಾರೆ. ಹಿಂದೂ ಧರ್ಮ ಪೂರ್ತಿ ಹಿಂದೂ ಧರ್ಮ ತಪ್ಪತ್ತು ಮಾತಾಡೋದು. ಮತ್ತು ಹಿಂದೂಗಳಿಗೆ ಯಾವಾಗ ಎಚ್ಚರಿಕೆ ಕೊಡೋದಿಲ್ಲ, ನೀವು ಹಿಂದೂಗಳ ಶಾಂತಿ ಇರಬೇಕಾದ್ರೆ ಈ ಮುಸಲ್ಮಾನ ಪಾಕಿಸ್ತಾನ ಕಳಿಸುವುದು ಒಬ್ಬರೇ ಅವರು ಯಾರು ಅಂಬೇಡ್ಕರ್. ಅವ್ರು ಇವತ್ತು ಹೇಳಿದ್ರು ಏನು ಸಾಧ್ಯ ಆಗತ್ತೆ ದೇಶ. ಮುಂದೆ ಅಂತ್ಯಕ್ರಿಯೆ ಜಾಗ ಕೊಡಲಿಲ್ಲ, ಮುಂಬೈದಾಗ ಚೌಪಾಟಿಗಳನ್ನು ವ್ಯವಸ್ಥೆ ಮಾಡಲಿಲ್ಲ. ಆದರೆ ಎಲ್ಲ ಇಡೀ ಅವ್ರದ್ದೇನೋ ಒಂದು ದೊಡ್ಡ ಲಕ್ಷಾಂತರ ಜನ ಭಕ್ತರು ಅಂಬೇಡ್ಕರ್ ಅವರೇ ಅಂತ್ಯಕ್ರಿಯೆ ಮಾಡಿದ್ರು. ಅವರು ಬೌದ್ಧ ಧರ್ಮವನ್ನು ಕೊನೆಗೆ ಸ್ವೀಕಾರ ಮಾಡ್ತಾರೆ.
ನಾನೇನಂತ 1932 ಅವರು ಒಂದು ಮಾತು ಹೇಳಿದ್ರು ಅಂಬೇಡ್ಕರ್, ನಾನು ಹುಟ್ಟುವುದರಿಂದ ಹಿಂದುವಾಗಿ ಹುಟ್ಟಿದ್ದೀನಿ, ನಾನು ಸಾಯುವಾಗ ಹಿಂದುವಾಗಿ ಇರುವುದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ರು. ಮುಂದೆ ಅಂಬೇಡ್ಕರ್ ಯಾಕೆ ಅವರು ಬೌದ್ಧಗಳನ್ನು ಸ್ವೀಕಾರ ಮಾಡಿದ್ರು ಅಂದ್ರೆ ಈ ಹಿಂದೂ ಧರ್ಮದಲ್ಲಿರುವಂತಹ ಮೂಢನಂಬಿಕೆ, ಅತ್ಯಾಚಾರ, ಅನ್ಯಾಯದ ವಿರುದ್ಧ ತಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ವಿಶ್ಲೇಷಣೆಯಿಂದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952ರಲ್ಲಿ ನಾಗ್ಪುರದ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಮೊದಲು ಕಾಂಗ್ರೆಸ್ 8 ವರ್ಷ ಸರ್ಕಾರ ಇತ್ತು, ಅದು ಭಾರತ ಕೊಡಲಿಲ್ಲ. ನೆಹರು ತಾನೇ ತಗೊಂಡ, ಅದು ಯಾರು ಗೊತ್ತಿದ್ದಿಲ್ಲ. ಮನೆ ಪ್ರಧಾನಮಂತ್ರಿ ತಾನೇ ಒಳಗೆ ಹಾಕೊಂಡಿರ್ತಾರೆ. ಒಂದು ಇಂದಿರಾ ಗಾಂಧಿ ಯಾರು ಕೊಟ್ಟಿದ್ದಿಲ್ಲ, ಇಂದಿರಾ ಗಾಂಧಿನೂ ಭಾರತ, ರಾಜೀವ್ ಗಾಂಧಿನೂ ತಗೊಂಡು. ಆದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತದ್ದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬಂದಾಗ ರಾಷ್ಟ್ರೀಯ ಅಥವಾ ವಿಧಾನದ ಕಾಲದಲ್ಲಿ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಟ್ಟಿದ್ದು. ಅಂಬೇಡ್ಕರ್ ಕೂಡ ಎಷ್ಟು ಅನ್ಯಾಯ ನಡ್ಕೊಂಡಾರ ಅವ್ರಿಗೆ ಮಹಾತ್ಮ ಗಾಂಧಿ ಹೇಳ್ತಾರಲ್ಲ, ಇಲ್ಲಿ ದಲಿತರಿಗೆ ಓಟಿನ ಅಧಿಕಾರ ಕೊಡಬಾರ್ದು ಅಡ್ಡಾಡಿಲ್ಲ, ಯಾರಿಗೂ ಸತ್ಯ ಗೊತ್ತಿಲ್ಲ. ಅವಾಗ ಅಂಬೇಡ್ಕರ್ ಹೇಳ್ತಾರೆ, ನಮಗ ಈ ದೇಶದಾಗ ಇರುವಂತ ಟಾಟಾಗೂ ಒಂದೇ ಊಟ, ಇಸ್ಲಾಂನಾಗಿರುವಂತ ಒಂದು ಬಡ ಕುಟುಂಬದ ವ್ಯಕ್ತಿಗೂ ಒಂದೇ ಊಟ, ಆ ಎರಡೂ ಊಟದ ಕಿಮ್ಮತ್ ಒಂದೇ. ಅವನ ಟಾಟಾ ಇರಲಿ, ಬಿರ್ಲಾ ಇರಲಿ, ಈ ಜಗತ್ನಾಗ ಅಂಬೇಡ್ಕರ್ ಅವ್ರನ್ನ ಎಲ್ಲ ಜನಾಂಗಕ್ಕೆ ಮತವನ್ನ ಅಧಿಕಾರ ಕೊಟ್ಟಂತ ಯಾರು ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಕಾಟಾಚಾರಕ್ಕೆ ಹದಿನಾಲ್ಕನೇ ತಾರೀಕಿಗೆ ಬರ್ತೀವಿ, ಹಾರ ಹಾಕ್ತೀವಿ, ಅದನ್ನು ಬೀಜಗಳು ತುಳಿತಾರೆ, ಅವ್ರಿಗೆ ನಾವು ಹೇಳಲ್ಲ, ಯಾರು ಅವ್ರಿಂದ ಏನೇನು ಮಾತಾಡ್ತಾ ಹೋಗಿ. ಈಗ ನೋಡ್ರಿ, ಯಾರು ಏನೋ ಅಂಬೇಡ್ಕರ್ ನಾಟಕ ಏನೋ ಮಾಡ್ಲಾಕತ್ತಾರೆ, ಅಲ್ಲಿ ಅಂಬೇಡ್ಕರ್ ಮಾತಾಡಿದಂತ ವಿಚಾರಗಳು ಅವೆಲ್ಲ ಸಾಬು ಅವ್ರನ್ನ ಮಾಡ್ತಾರೆ. ಸಾಬು ಏನು ಸಮಾನ ಅಂಬೇಡ್ಕರ್ ಅಂಬೇಡ್ಕರ್ ಎಲ್ಲರೂ ಯಾರ ಮುಂದೆ ಅವ್ರನ್ನ ಎಂದಿನಂದ್ರೆ ಅವತ್ತಾರೇನು ಇವತ್ತು ಅಂಬೇಡ್ಕರ್ ಸಂವಿಧಾನ ನಾವು ಪುರಾಣಿಲ್ಲಪ್ಪ, ಸಂವಿಧಾನನೇ ನಮ್ಮ ಇದು ಗೀತಾ ಇದ್ದಂಗೆ ಒಪ್ಪುದು. ಅವತ್ತರ ನಾವು ತಂದವರು ಇಲ್ಲ. ನಮ್ಮದು ಧರ್ಮ, ನಮ್ಮ ಪುರಾಣನೇ ಶ್ರೇಷ್ಠ, ನಮ್ಮ ಧರ್ಮೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಹಿಂದೂಗಳು ಏನೇ ಜಗಳ ಆಗಿದೆ, ನಾವೆಲ್ಲ ನಾವು ಒಪ್ತೀವಿ, ಭಾರತ ಸಂವಿಧಾನ ಒಪ್ತೀವಿ ಎಲ್ಲರೂ. ಅದಕ್ಕೆ ಇದೆಲ್ಲ ವ್ಯತ್ಯಾಸ ನನಗೆ ಗೊತ್ತಿಲ್ಲ. ಅದಕ್ಕೆ ಇನ್ನೂ ನಾವು ಇದನ್ನೆಲ್ಲ ತಿಳ್ಕೊಬೇಕು. ಅದಕ್ಕೆ ನಾನು ಇವತ್ತೇನು ಅಂಬೇಡ್ಕರ್ ಭವನ ಇತ್ತು. ಇನ್ನೊಂದು ಅಂಬೇಡ್ಕರ್ ಅವರ ಭಾಷಣ, ಅಂಬೇಡ್ಕರ್ ಅವರ ವಿಚಾರಗಳು, ಪುಸ್ತಕಗಳು ಒಂದು ಅಭಿಮಾನ ಸಹಿತ ಇದೊಂದು ರಾಜ್ಯದ ಅಭಿಮಾನೇ. ಅದರೊಳಗೆ ಎಲ್ಲ ಅಂಬೇಡ್ಕರ್ ಪುಸ್ತಕ ಕೊಡ್ತೀನಿ. ಎಲ್ಲ ನಮ್ಮ ಯುವಕರು ಎಲ್ಲ ಓದ್ಬೇಕು ಆ ಪುಸ್ತಕಗಳೆಲ್ಲ ಕಲ್ತವ್ರು. ಹಂಗೆ ಸಾಕಷ್ಟು ಮಂದಿ ಇದೀವಿ. ಎಷ್ಟು ಪುಸ್ತಕದ ಎಲ್ಲ ನಾನೇ ಕೊಡ್ತೀನಿ. ಅವ್ರ ಅರ್ಥ ಮಾಡ್ಕೊಳ್ತೀನಿ, ನಾನು